This is Runner Hut Expedition. ಇದೇ ನಮ್ಮ ಇವತ್ತಿನ ಸ್ಟೇ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಸೊ ಇದು ನಮ್ಮ ಕಾಟೇಜ್ದು ಬಂದು ಹೆಸರು ಬುಲ್ಬುಲ್ ಅಂತ. ಯಾಕೆ ಮಾಮ್ ಬುಲ್ಬುಲ್ ಅಂತ ಇಟ್ಟಿದ್ದಾರೆ? ರೆಡ್ ಬುಲ್ ಕುಡ್ದಿಟ್ಟಿರ್ತಾರಂತೆ ಬುಲ್ಬುಲ್ ಅಂತ. ಸುಮ್ಮನೆ ಒಂದು ಕ್ವಿಕ್ಕಾಗಿ ಒಂದು ಒಳಗಡೆ ತೋರಿಸ್ಬಿಡ್ತೀನಿ. ಇದೆಲ್ಲ ತಂದು ಆಲ್ರೆಡಿ ಎಲ್ಲ ಹರಡ್ಬಿಟ್ಟಿದ್ದೀವಿ. ಇದು ಇಲ್ಲೊಂದು ಬೆಡ್ ಇದೆ. ಅಣ್ಣ ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾರೆ. ಬಂದ ತಕ್ಷಣ ಫುಲ್ಲು ಸುಸ್ತಾಗ್ಬಿಟ್ಟು ಹಿಂಗೆ ಹೋದರೆ ಡೂಪ್ಲೆಕ್ಸ್ ಇದು. ಇಲ್ಲೋದ್ರೆ ಇಲ್ಲಿ ನೋಡಿ, ಇಲ್ಲಿ ಇದೊಂದು ರೂಮು. ಇಲ್ಲೇನಂದರೆ ಬರೀ ಒಂದೇ ಒಂದು ಫ್ಯಾನ್ ಇದೆ. ಸೊ ಸ್ವಲ್ಪ ಸೆಕೆ ಅಂತೂ ಹಾಗೇ ಆಗುತ್ತೆ. ತಣ್ಣಗಿದ್ದಾಗ ಓಕೆ, ಸ್ವಲ್ಪ ಬಿಸಿಲಿದ್ದು ಸೆಕೆ ಇತ್ತು ಅಂದರೆ ಕಷ್ಟ. ಇಲ್ಲಿ ಬಂದರೆ ಬಾಲ್ಕನಿ. ಆ ಜಾಗದಲ್ಲಿ ಫಿಶಿಂಗು ಮಾಡ್ಬೋದಂತೆ ಏನೋ ಹೇಳಿದ್ರು, ಬಟ್ ನಾನು ಮಾಡಲ್ಲ. ಯಾಕೆಂದರೆ ನಾನು ಅಹಿಂಸಾ ಪರಮೋ ಧರ್ಮ ಎಂಬತಕ್ಕಂಥ ಒಂದು ವಾಕ್ಯವನ್ನು ಪಾಲಿಸ್ತಾ ಇದ್ದೀನಿ. ಆದ್ದರಿಂದ ನಾನು ಫಿಶಿಂಗ್ ಎಲ್ಲ ಮಾಡೋದಿಲ್ಲ. ಸೊ ಅದು ಅಲ್ಲೇನು ಫಿಶಸ್ಸು ಇಲ್ಲ ಅಂತ ಹೇಳಿದ್ರು. ಸೊ ಸಪೋಸ್ ಏನಾದರೂ ಇದ್ದು ಆಪ್ಷನ್ ಇದೆ ಅಂದರೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರಾದರೂ ಬರೋರಿದ್ದರೆ ನೀವು ಮಾಡ್ಬೋದು. ಸೊ ಈ ಪ್ಲೇಸ್ ಮಸ್ತಾಗಿದೆ, ಆರಾಮಾಗಿ ಕೂತ್ಕೊಳ್ಳೋಕೆ ಇಲ್ಲಿ ಸಕ್ಕತ್ತಾಗಿದೆ. ಇಲ್ಲಿ ಮಾತ್ರ ಇಲ್ಲೇನಂದರೆ ಮಳೆ ಬಂದುಬಿಟ್ರೆ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇಲ್ಲಿ. ಈಗೇನು ಮಳೆ ಏನು ಬಂದಿಲ್ಲ, ಇದು ಮಾನ್ಸೂನ್ ಸೀಸನ್ನೇ ಆಗಿದ್ರೂ ಕೂಡ ಸಖತ್ ಸೆಕೆನೇ ಇದೆ ಒಂಥರ. ಈಗ ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ಓಕೆ, ಮ್ಯಾನೇಜಬಲ್. ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ ನಾವು ಸೀದಾ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾಯಿದ್ವಿ. ಪೂಲ್ಗೆ ಹೋಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕತ್ಲೆ ಆಗೋಕ್ಕೆ ಮುಂಚೆ ಆಟ ಆಡ್ಕೊಂಡು ಬಂದುಬಿಡ್ಬೇಕು. ಹಾಂ, ಲೆಟ್ಸ್ ಗೋ ಟು ದ ಪೂಲ್. ಏನಪ್ಪ ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂದರೆ ಇದನ್ನು ಮಾಡ್ಕೊಂಡು ಕೂತಿದ್ದೀರಾ? ಈಗ ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ಸ್ವಿಮ್ಮಿಂಗ್ ಪೂಲ್. ಈ ಕಾಪಿ ರೈಟ್ಸ್ ಆಫ್ ಮಾಡ್ರು. ಪೂಲ್ಗೆ ಹೋಗಿ ಇವಾಗ ಬೀಳ್ತಾ ಇದ್ರೆ ಖುಷಿನೇ ಬೇರೆ. ಅಂತ ಇವಾಗ ಪೂಲಿಗೆ ಬೀಳೋ ಸಮಯ ಬಂದಿದೆ. ಆಲ್ರೆಡಿ ಎಲ್ಲ ಬಿದ್ದು ಒಂದ್ಸತಿ ಒದ್ದೆ ಆಗಿದ್ದೀವಿ. ಡೈ ಹೊಡಿಯೋ ಸಮಯ ಬಂದಿದೆ ನೋಡಿ. ಏರೋಪ್ಲೇನ್ ಆ ಥರ ಡೈ ಹೊಡಿಯೋದು. ಏರೋಪ್ಲೇನ್ ಹಿಡ್ಕೊಂಡು ಒಳಗಡೆ ಹೋಗ್ತಾರೆ. ಓಕೆ, ಹೆಂಗೆ ಬೀಳೋಣ ಮಾಮ್? ಇರಪ್ಪ ಹಿಡ್ಕೊಂಡು ಹಿಂಗೆ ಎಗರ್ಬಿಟ್ರೆ ಫುಲ್ ಹಂಗೆ ಒಳಗೆ ಹೋಗ್ಬಿಡ್ಬೇಕು. ಹೆಂಗ್ ಬೀಳೋಣ? ಅಲ್ಲೆಲ್ಲ ಇಲ್ಲಲ್ಲ, ಅಲ್ಲಿ ಇದ್ದಿದ್ರೆ ಇಲ್ಲಿ ಹಾಕಿರೋರು. ಅಲ್ಲ, ಹೆಂಗ್ ಬೀಳೋದು ನೋಡಿ, ನಾನು ತೋರಿಸ್ತೀನಿ ಇವಾಗ. 1 2 ಓಕೆನಪ್ಪ. ನಾನು ಇದನ್ನ ಹಿಡ್ಕೊಂಡೇ ಬೀಳೋಣ ಅಂತಿದ್ದೀನಿ. ಹೆಂಗ್ ಬೀಳಲಿ? ಕ್ಯಾಚ್ ಹಾಕಿದ್ರೆ ನಾನು ಬೀಳೋದು ಬರಲ್ಲ. ತೆಗಿದ್ರೆ POV ಬರಲ್ಲ. ಎಗರ್ಬಿಡ್ಲ ಹಿಂಗೆ? ಅದು ಆ್ಯಕ್ಚುಲಿ ಬೆಸ್ಟು. ಹಾಂ, ಹೆಡ್ ಇದ್ದಿದ್ರೆ ಮಸ್ತಾಗಿ ಬಂದಿರೋದು ಹಿಂಗೆ. ಎಲ್ಲಿ ಹೇಳ್ತಿದ್ಯಾ ಅದನ್ನೆಲ್ಲ? ಸರಿ, ಎಗರ್ಲಾ? ಬೇಡ ಎಗರ್ಲಾ? ಈ ಕಡೆ ಬಾ. ಅಲ್ಲ, ಬಿದ್ದ ತಕ್ಷಣ ಕ್ಯಾಮ್ರಾ ಕೈಯಿಂದ ಹೋಗ್ಬಿಡುತ್ತೆ ಅಷ್ಟೇ. ಏನು ಹೋಗಲ್ಲ. ಓಕೆ, ಅಂತೂ ನಮ್ಮ ಟೈಮ್ ಬಂದಿದೆ ಜಂಪ್ ಮಾಡೋಕ್ಕೆ. ಲೆಟ್ಸ್ ಗೋ. ಓಕೆ, ಇವಾಗ ನಾವು ಎಗರೋ ಸಮಯ ಬಂದಿದೆ. ಲೆಟ್ಸ್ ಗೋ. ಬೈ ಸೈಡ್ ಬಿಡಬೇಕು. ಸೈಡ್. ನಾಗೇಶ್ ಗೋಯಿಂಗ್ ಟು ವಾಟರ್. ಲೆಟ್ಸ್ ಗೋ. 1 2 3 ಆಡಿಯನ್ಸ್ ಫುಲ್ ಎಕ್ಸೈಟೆಡ್. ಖುಷಿ. ಹೆವಿ ತಣ್ಣಗಿದೆ, ಹೆವಿ ಕೊರ್ದೋಗ್ತಾ ಇದೆ.
ನೀರಿಂದ ಮಾಡಲ ಸ್ವಿಮ್ಮಿಂಗ್ ಪೂಲ್ ಡೈವಿಂಗ್ ಟೈಮ್ ಆಯ್ತು ಲೆಟ್ಸ್ ಗೋ ವೆಲ್ಕಮ್ ಟು ದ ವಾಟರ್ ಬ್ಲಾಸ್ಟ್ ಮಾಡ್ಬಿಟ್ಟಿದ್ದಲ್ಲ ಓಕೆ ಡೈವ್ ಟೈಮ್ 2.0 cheer leader all excited let's go ಜಾಗ ಬಿಡ್ರು ಮಾಮ್ಲೆ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದೀರಾ let's go ಕ್ಯಾಮ್ರಾ ಪೈನ పోయింది ಫೈಲ್ పోయింది ಫಸ್ಟ್ ನಂದು ಬಾಲ್ ತೆಗೆದ ಬಿಡು ಅದು ವಿಡಿಯೋ ಹಾಕ್ಬಾರ್ದಾ മനസ്സിലായോ ಇನ್ನೊಂದೇ ಒಂದು ಇರು ಹಾಂ ಓಕೆ ಇವತ್ತು ಪೂಲಲ್ಲಿ ಆಟ ಆಡಿದ್ದೆಲ್ಲ ಆಯಿತು ಎಲ್ಲ ಮುಗೀತು ಫುಲ್ಲು ಟೈರಿಂಗ್ ಡೇ ಇವತ್ತು ನಾವು ಏನು ಪ್ಲೇಸಸ್ ಏನು ನೋಡಿಲ್ಲ ಅಂದ್ರೂ ಸಖತ್ ಸುಸ್ತಾಗೋಯ್ತು ಯಾಕೆಂದರೆ ಇಲ್ಲೆಲ್ಲ ವಾರ್ಮ್ ಆಗಿದೆ ತುಂಬ 300 ಕಿಲೋಮೀಟರ್ಸ್ ಗಾಡಿ ಓಡಿಸ್ಕೊಂಡು ಬಂದಿದ್ದು 300 ಕಿಲೋಮೀಟ್ರ್ ಆಯಿತು ಸಾಕಾಯ್ತಪ್ಪ ಹೊಟ್ಟೆ ಸಿಕ್ಕಿದೆ ಹೋಗಿ ಹಶ್ವಾಗ್ತಾ ಇದೆ ಈಗ ಜಸ್ಟ್ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಸೊ ಇವತ್ತಿಗೆ ಇಷ್ಟೇ ಪ್ರೋಗ್ರಾಮು ಫುಲ್ ಡೇ ರಿಲ್ಯಾಕ್ಸಿಂಗ್ ಆಗೋಯ್ತು ಇನ್ನು ಒಳ್ಳೆ ನಿದ್ದೆ ಅಷ್ಟೇ ಅಷ್ಟೇ ಎನರ್ಜಿ ಇಲ್ಲಪ್ಪ ಓಕೆ ಸಿ ಇನ್ ದ ನೆಕ್ಸ್ಟ್ ಒನ್ ಬೈ ಬಾಯ್ ನೋಡ್ರಪ್ಪ ಇವಾಗ ಸೀನ್ ಏನಂದರೆ ಊಟ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗ್ತಾ ಇದ್ವಿ ಅಲ್ಲಿ ಹೋಗೋ ದಾರಿ ಹೇಗಿದೆ ಅಂತ ತೋರಿಸ್ತೀನಿ ಫುಲ್ಲು ಇದು ಮೆಟಲ್ ಫ್ಯಾಬ್ರಿಕೇಷನಲ್ಲಿ ಗ್ರಿಲ್ಸ್ ಮಾಡಿರೋದು ಅಷ್ಟೇ ಅದು ಮಧ್ಯ ಮಧ್ಯ ಹೋಲಿದೆ ರೂಮ್ ಮುಂದೆ ಕೀ ಒಬ್ಬ ತೆಗೆದು ಇನ್ನೊಬ್ಬಂಗೆ ಕೊಡೋ ಸಂದರ್ಭದಲ್ಲಿ ಕೀ ಮೇಲಿಂದ ಕೆಳಗಡೆ ಬಿದ್ದು ಇಲ್ಲಿ ಯಾವುದೋ ಗಿಡದ ಸಂದಿಲಿ ಹೋಗಿದೆ ಸೊ ಈಗ ರಾತ್ರಿ ಸಮಯ ಇಲ್ಲಪ್ಪ ಇಲ್ಲಿ ಈಗ ಸಮಯ ಬಂದು 10:46 ಆಗಿದೆ ಈಗ ಇಲ್ಲಿ ಗಿಡದ ಸಂದಿಲಿ ಕೀನ್ ಹುಡುಕ್ತಾ ಇದ್ದಾರೆ ಅದು ಸಿಕ್ಕಾಪಟ್ಟೆ ಚಿಕ್ಕದು ಯಾವುದೋ ಒಂದು ಇದು ಪ್ಯಾಡ್ ಲಾಕ್ ನಾರ್ಮಲ್ ಲಾಕ್ದು ಆ ಲಾಕ್ದು ಕೀನ ಇಲ್ಲಿ ಹುಡುಕ್ತಾ ಇದ್ದಾರೆ ನೋಡಿ ಇವರೇ ಬೀಳಿಸಿದ್ದು ಬೀಳಿಸ್ಬಿಟ್ಟು ಪೋಸ್ ಕೊಡ್ತಾ ಇದ್ದಾರೆ ಸಿಕ್ದವ್ರಿಗೆ ಅರ್ಧ kg ಚಕ್ಲಿ ಏಯ್ ಮಾತು ಹಿಡಿತದಲ್ಲಿರ್ಲಿ ನಾಗ ಡ್ಯಾನ್ಸ್ ಮಾಡಿ ಎಲ್ಲಿ ಬೀಳ್ಸಿದ್ದು ಅಂತ
ಸ್ವಲ್ಪ ಸ್ಪ್ರೆಡ್ ಆಗಿ ಹುಡ್ಕೋಣ. ನೋಡಿ ಕಡೆ ಹುಡ್ಕೋದ್ರು ಇದಿಲ್ಲ. ಇಲ್ಲಿ ಕೀನ ಶೋಧ ನಡೀತಾ ಇದೆ ಇಲ್ಲಿ. ಏನಾಯ್ತು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡು. ಸಿನಾರಿಯೋ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬಂದೆ. ಇವರು ಅವ್ರಿಗೆ ಕೀ ಕೊಡಕ್ ಹೋಗಿ ಇಷ್ಟೆಲ್ಲ ನಡೆದಿದ್ದು. ಕೈಯಲ್ಲಿ ಎಣ್ಣೆ ಬಾಟ್ಲಿ ತದೇಳು. ಐ ಜಾಸ್ತಿ ಆಗಿದ್ದು. ಅಲ್ಲಾಡ್ತಾ ಇದೀಯಾ? ಇಲ್ಲೇ ಬಿದ್ದಿದ್ದು. ಎಲ್ಲೋ ಅಲ್ಲ, ಇದು ಮಜಾ ಏನಂದ್ರೆ ಕೆಳಗಡೆ ಬಿದ್ದೇ ಇಲ್ಲ, ಇಲ್ಲಿ ಇಲ್ಲಿ ತನಕ ಬಂದಿಲ್ವೋ? ಎಲೆ ಮೇಲೆ ನೇತಾಡ್ತಿದೆ. ಇವಾಗ ನನಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳು. ಇಷ್ಟ ಅಲ್ಲ ಬಿದ್ದಿದೆ. ಆ ಮೂರು ಪಾಲ್ ಇದೆಯಲ್ಲ ಅಲ್ಲಿ ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಲ್ಲಿಂದ ಇಲ್ಲಿ ತನಕ ಬಿದ್ದಿತ್ತು ಅಷ್ಟೇ. ಈಗ ದಾಟ್ ಹೋಗೇ ಇಲ್ಲ. ನೀನೇ ಬೀಳ್ತಿದ್ದು ಬೇಗ. ಏನಪ್ಪ ನಾನು ನೋಡಿ ಎಷ್ಟೊತ್ತು ಹುಡುಕಿದ್ರು ಸಿಗಲಿಲ್ಲ. ಅಷ್ಟೇ, ಸಿಗೋವರೆಗೂ ಹುಡುಕ್ತಾ ಇರೋದಷ್ಟೇ ಕೆಲಸ. ಏನಂದ್ರು ಅಲ್ಲಿ ಕೀ ವಿಷಯಕ್ಕೆ ಸ್ಪೇರ್ ಕೀ ಇಲ್ಲಂತೆ. ಸ್ಪೇರ್ ಕೀ ಆಮೇಲೆ ಎತ್ಕೊಂಡು ಹೋಗಿದ್ದಾನಂತೆ. ವಾ ಹೇಳಿದ ಸಿಚುವೇಶನ್ನೇ ನಡೀತಿಲ್ಲೇನೋ. ಹೇಳಿದೆ ಇನ್ನೊಂದು ಕೀ ಇರಬಾರ್ದು, ಇವಾಗ ಒಳ್ಳೆ ಮಜಾ, ನಾವು ಹೋಗಿ ಹುಡುಕ್ಬೇಕಾಗತ್ತೆ ಅಂತ. ಅದೇ ಕೆಲಸ ಆಯ್ತು. ನನ್ನ ಹತ್ರ ಬರ್ರೋ ಇಲ್ಲಿ. ಸಿಕ್ದವ್ರಿಗೆ ಅರ್ಧ ಕೆಜಿ ಚಕ್ಲಿ ಹೇಳಿದೀನಿ ಇವಾಗಲೇ. ಇದನ್ನ ಅಳ್ಳಾಡ್ಸೋಣ. ಮ್ಯಾಗ್ನೆಟ್ ತಗೊಂಬರೋ. ಮ್ಯಾಗ್ನೆಟ್ ಇಟ್ಕೊಂಡ್ರೆ ಅಟ್ರಾಕ್ಟ್ ಆಗ್ಬಿಡುತ್ತೆ ಮೆಟಲ್. ಲೇ ಅಲ್ಲಾಡ್ಸು ಅಂತ ನನ್ನ ಮಗನೇ ಹಾಡಾಗ್ತಾ ಇದೆ. ನೀನು ಇಲ್ಲಿ ಕೀ ಹುಡುಕ್ತಾ ಇದ್ರೆ ಸಾಂಗ್ ಮಾತ್ರ ನಿಲ್ಲಲ್ಲ ನೋಡಿ. ಕೀ ಸಿಗ್ತಾ ಇಲ್ಲ, ರೂಮ್ಗೆ ಹೋಗಕ್ ಆಗ್ತಾ ಇಲ್ಲ, ಸ್ಪೇರ್ ಕೀ ಇಲ್ಲ. ಈ ಟೈಮಲ್ಲಿ ಸಾಂಗ್ ಮಾತ್ರ ನಿಲ್ಲಿಸ್ತಾ ಇಲ್ಲ. ಬೇರೆದಾದ್ರೂ ಚೇಂಜ್ ಮಾಡ್ತಾ ಇದೆ ನೀನು. ಇವ್ರು ನೋಡಿ ಅಣ್ಣ ದೊಡ್ಡ ಟಾರ್ಚ್ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಟಾರ್ಚ್ ಹಿಡ್ಕೊಂಡು ಹುಡುಕ್ತಾ ಇದೀವಿ. ಟೈಮು 11 ಗಂಟೆ ಆಯ್ತು. ಸ್ಪೇರ್ ಕೀ ಕೊಡ್ರಿ ಅಂದ್ರೆ ಟಾರ್ಚ್ ಕೊಟ್ಬಿಟ್ಟು ಹುಡ್ಕೊಳ್ರಿ ಅಂತಾರೆ. ಸ್ಪೇರ್ ಕೀ ಇಲ್ದಿರೋ ಹೋಟ್ಲು. ಇವನ್ ನೋಡಿ, ಇವನು ಬೀಳಿಸ್ದವನು ಎಲ್ಲೆಲ್ಲ ಹುಡುಕ್ತಾ ಇದ್ದಾನೆ. ಫ್ರಿಜ್ ಇರೋದಿಲ್ಲಿ, ಅವನು ಆ ಕಡೆ ಹೋಗ್ಬಿಟ್ಟು ಹುಡುಕ್ತಾ ಇದ್ದಾನೆ. ಎಲ್ಲಿ ಬಿದ್ದಿದೆ ಯಾರಿಗೊತ್ತು. ಸರಿನಪ್ಪ, ಆಯ್ತು. ನೋಡಿ 10 ನಿಮಿಷ ಶೋಧ ನಡೆಸಿದೀವಿ. ಇನ್ನು ನೋಡಿ ಎಲ್ಲ ಆಕ್ರೋಶಗೊಂಡು ಬಿಟ್ಟಿದ್ದಾರೆ ಹುಡುಗರು. ಮೇಲ್ಗಡೆಯಿಂದ ಗೈಡ್ ಮಾಡ್ತಾ ಇದ್ದಾರೆ ನಮ್ಮ ನಾಗಾ ಸಾಯಿರಾಮ್ ಅವರು. ಕೀ ಎಲ್ಲಿಂದ ಬಿತ್ತು ಅಲ್ಲೇ ನಿಂತ್ಕೊಂಡು. ಅಲ್ಲ, ಬೆಳಗ್ಗೆವರೆಗೂ ಸಿಗೋ ಹುಡ್ಕೋ ಇದೇ ಇಲ್ಲ. ಅಲ್ಲೇ ಒಂದು ನಿಮಿಷ ಒಂದು ಜಾಗ ಫುಲ್ ಕಂಪ್ಲೀಟ್ ಮಾಡೋಣ. ಅಲ್ಲೆಲ್ಲ ಇಲ್ಲ ಅಲ್ವಾ? ಮುಗಿಯಲ್ಲ ಈ ತರ ಸುಮ್ಮನೆ ನೋಡ್ತಾ ಇದ್ರೆ. ಏನೋ ಶಾರ್ಪ್ ಇದೆ ಇದು. ಅಂತೂ ಈ ಪೊದೆಯಲ್ಲಿ 1/4 ಗಂಟೆ ಮೇಲೆ ಹುಡುಕಿದ್ವಿ, ಸಿಗ್ಲಿಲ್ಲ ಕೀ. ಸೊ ಈಗ ಮೇಲ್ಗಡೆ ಬೀಗನೇ ಹೊಡಿತಾ ಇದ್ದಾರೆ. ಬೀಗ ಹೊಡೆದು ತೆಗಿತಾರೆ. ಅಲ್ಲ, ಈ ಹೋಟ್ಲಿನವರು ಅದೊಂದು ಸಣ್ಣ ಕೀ, ಅದ್ರದ್ದು ಸ್ಪೇರ್ ಕೀ ಇಲ್ವಂತೆ ಅವ್ರ ಹತ್ರ. ಸೊ ಫಸ್ಟ್ ಆಫ್ ಆಲ್ ಬರೋ ಜಾಗ ಈ ಥರ ಇದೆ. ಅಲ್ಲಿಗೆ ಆ ಸಂದಿಲಿ ಬಂದು ಬಿತ್ತು, ಸರಿ ನಮ್ಮದೇ ತಪ್ಪು. ಬಟ್ ಸ್ಟಿಲ್ ಸ್ಪೇರ್ ಕೀ ಇದ್ದಿದ್ರೆ ಈಗ ತೆಗೆದು ಬೆಳಗ್ಗೆ ಹುಡ್ಕೋದು, ಅವರ ಸ್ಪೇರ್ ಕೀಗೆ ಪೇ ಮಾಡೋದು, ಏನೋ ಒಂದು ಆಪ್ಷನ್ ಇರ್ತಿತ್ತು. ಈಗ ಅದೇನೂ ಇಲ್ವಂತೆ. ಬೀಗ ಹೊಡಿತಾರಂತೆ, ಬೀಗಕ್ಕೇನೋ ಪೇ ಮಾಡ್ಬೇಕಂತೆ. ಏನೋ ಒಟ್ಟಿನಲ್ಲಿ ಒಂದೊಂದೆಲ್ಲ ಆಟ. ರಾತ್ರಿ 11 ಕಾಲಾಗಿದೆ. ಈಗ ಬೀಗನ ಕುಯ್ದು ತೆಗಿತಾ ಇದ್ದಾರೆ. ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಹಿಂಗಿದೆ ನಮ್ಮ ಟ್ರೀ ಹೌಸಿಗೆ ಹೋಗೋ ದಾರಿ. ನೋಡಿ ಫುಲ್ಲು ನಮ್ಮ ಟ್ರೀ ಹೌಸಿಗೆ ಹೋಗೋವರೆಗೂ ಇದೇ ಥರನೇ ಫುಲ್ಲು ಹೋಲ್ಗಳಿದೆ ಕೆಳಗಡೆ. ಸೊ ಏನಾಯಿತು, ಜಾಬಿಂದ ಕೀ ತೆಗೆದು
ಇನ್ನೊಬ್ಬನ ಕೈಗೆ ಕೊಡ್ಬೇಕಾರೆ ಕೀ ಸ್ಲಿಪ್ ಆಯಿತು. ಬಿಕಾಸ್ ಕೈಯಲ್ಲಿ ಬೇರೆ ಏನೇನೋ ಐಟಮ್ ಇದ್ದಿದ್ದರಿಂದ ಕೀ ಸ್ಲಿಪ್ ಆಯಿತು. ಸ್ಲಿಪ್ ಹಾಕಿದ ಕೀ ಇಲ್ಲೇ ಒಂದು 5-6 ಅಡಿ ಕೆಳಗಿದೆ. ಅಲ್ಲಿ 10ರಿಂದ 12 ಅಡಿ ಕೆಳಗಿದೆ ನೆಲ. ಅಷ್ಟು ಕೆಳಕ್ಕೆ ಹೋಗಿ ಬಿದ್ದಿದೆ ನೋಡಿ. ಅದು ಏನು ಪಕ್ಕದಲ್ಲೇ ಇಲ್ಲ, ಅದು ಅಷ್ಟೇ. ಇಲ್ಲಿಂದ ಇಷ್ಟು ದೂರ ಇದೆ. ಇಲ್ಲಿ ಕೀನ ಕಟ್ ಮಾಡಿ, ಈಗನ ಕಟ್ ಮಾಡಿ ತೆಗಿತಾ ಇದ್ದಾರೆ ನೋಡಿ. ಬಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಲೀಚ್ ಏನೋ ಹತ್ಕೊಂಡಿದೆಯಂತೆ ಅವನೊಬ್ಬಂಗೆ. ನಮಗೆ ಗೊತ್ತಿಲ್ಲ ಹತ್ತಿದೆಯೋ ಹತ್ತಿಲ್ವೋ. ಇದೇ ಜಾಗದಲ್ಲೇ ಕೀ ಬಿದ್ದಿದ್ದು. ಇವರೆಲ್ಲ ಏನು ನಿಂತಿದ್ದಾರೋ ಅದೇ ಜಾಗದಲ್ಲಿ ಕೀ ಕೆಳಗೆ ಬಿದ್ದಿದ್ದು. ಕೆಳಗಡೆ ಪೂರ್ತಿ ಏನೋ ಇವ್ರಿಗೆಲ್ಲ ಲೀಚ್ ಕಚ್ಚಿದೆ ಅಂತೆ. ನನ್ನ ಕಾಲಲ್ಲಿ ಇಲ್ಲ ಅಂತ ಕಾಣುತ್ತೆ, ನೋಡೋಣ. ಒಳಗೋಗಿ ಎಲ್ಲ ನೋಡ್ಕೊಳ್ಳೋದು. ನೋಡಿಲ್ಲ, ಇಲ್ಲಿ ಫುಲ್ ರಕ್ತ. ಆಲ್ರೆಡಿ ರಕ್ತ ಸೋರ್ಸ್ಬಿಟ್ಟಿದ್ದೀವಿ ಕೀಗೋಸ್ಕರ. ನೋಡು ಇಲ್ಲಿ ಇನ್ನೊಂದು ಅಷ್ಟೇ. ನನ್ನ ಕಾಲ ನೋಡ್ಕೋಬೇಕು ಇವಾಗ ಹೋಗಿ. ಕೀದ್ ಕತೆ ಸಾಲದು ಅಂತ ಲೀಚ್ ಬೇರೆ ಇವಾಗ. ಅದು ಫುಲ್ಲ ಒಳಗಡೆ ಹೋಗ್ಬಿಟ್ಟಿದ್ವಿ. ಫುಲ್ಲು ಗಿಡಗಳಲ್ಲಿ ಅದ್ರ ಒಳಗೆ ಹೋಗಿ ಹುಡುಕಿದ್ದೀವಿ. ಅದು ಏನು ಚಪ್ಪಲಿಗಳು ಹಾಕ್ಕೊಂಡು. ಆ್ಯಂಡ್ ಲೀಚ್ ಇದೆ ಅನ್ನೋ ಐಡಿಯಾನೂ ಇಲ್ದಲೆ ಹಾಕಿದ್ದಿದ್ದು ಕೀನ ಕಟ್ ಮಾಡಿಬಿಟ್ಟು ತಗೊಂಡು ಹೋಗಿದ್ದಾರೆ. ಇವಾಗ ಫೈನಲಿ ಬ್ಯಾಕ್ ಟು ದ ರೂಮ್. ಇಷ್ಟೆಲ್ಲ ಕತೆಗಳಾದ್ಮೇಲೆ ಈಗ ರೂಮಿಗೆ ಬಂದಿದ್ದೀವಿ. ನಮಸ್ತೆ ನೋಡ್ರಿ, ಆಯ್ತು ಸೇವೆ ಇವತ್ತು ರಾತ್ರಿ. ಎಲ್ಲ ಒಳ್ಳೆ ಸೇವೆ. ಇಷ್ಟೆಲ್ಲ ಕತೆ ಆಗಿ ಕೀ ಹೊಡೆದು ಇದೆಲ್ಲ ಆದ್ಮೇಲೆ ವಾಪಸ್ ಬಂದು ಡೆಟಾಲ್ ಹಾಕೊಳ್ಳೋ ಕಾರ್ಯಕ್ರಮ ಬೇರೆ ಇವಾಗ. ಕಾಲಲ್ಲೆಲ್ಲ ಗಾಯಗಳು, ಎರಡಲ್ಲ ನಮ್ದು ಗಾಯಗಳು, ರಕ್ತಗಳು ಎಲ್ಲ ಆಗಿದೆ. ಆಗಿಲ್ವಾ? ಇಲ್ಲೇನಿದೆ ಸೊ ಈಗಿನ ಕತೆ ಮುಗೀತು ಅಂತೂ ಇಂತು. ಗುಡ್ ಮೆಮೊರೀಸ್ ಕ್ರಿಯೇಟ್ ಮಾಡಿದಲ್ಲ ಯಾವುದೇ ಟ್ರಿಪ್ಪಿಂದ ವಾಪಸ್ ಬರಲ್ಲ. ನೋಡಿ ಇಲ್ಲಿ ಲೀಚ್ ಮೆಮೊರೀಸ್. ಸೋರ್ತಾ ಇದೆ ದೊಡ್ಡ. ಕೊಟ್ರಪ್ಪ ಒಂಚೂರು. ಓಕೆ, ಗುಡ್ ನೈಟ್. ಬೇಕಾ ಹತ್ಕೊಂತೀವಿ ಇವಾಗ ಎಲ್ಲಾರು. ಐ ಮೀನ್ ಅವರು ಚಪ್ಪಲಿ ಹಾಕೊಂಡು ಹೋದ್ರಲ್ಲ, ಇವನೊಬ್ಬ ನೋಡಿ ಮೇಲ್ಗಡೆನೆ ಇದ್ದ. ಎಲ್ಲಿಂದ ಕೀ ಬಿತ್ತೋ ಆ ಜಾಗನ ಮೇಲಿಂದ ತೋರ್ಸಕ್ಕೋಸ್ಕರ ಇವನು ಮೇಲ್ಗಡೆನೆ ನಿಂತಿದ್ದ. ನಾವು 4 ಜನ ಹೋಗಿ ಕೆಳಗಡೆ ಇಷ್ಟೇ. ಥ್ಯಾಂಕ್ಸ್ ಟು ವೇದಶ್ರುತ. ಬ್ಲಾಗು ಮೊದ್ಲೇ ಮುಗ್ದಿದ್ದು, ಇವಾಗ ಎಕ್ಸ್ಟೆಂಡ್ ಬೇರೆ ಆಗಿದೆ ಈ ಸಲ ನಮ್ದೆ ನೋಡಿ. ಇವರಿಂದನೇ. ಓಕೆ, ಗುಡ್ ನೈಟ್.